Hello friends, today in this video we are going to talk about the BSc nursing first sem subject anatomy concept. The first concept was introduced in the anatomy was introduction to anatomical terms and organization of the human body. ಇವತ್ತಿನ ವಿಡಿಯೋದಲ್ಲಿ ನಾವು ಏನಂತ ತಿಳ್ಕೊಳ್ಳೋಣಪ್ಪ ಅಂದರೆ BSc ನರ್ಸಿಂಗ್ ಫಸ್ಟ್ ಸೆಮಿಸ್ಟರಲ್ಲಿ ಅಪ್ಲೈಡ್ ಎನಾಟಮಿ ಮತ್ತು ಫಿಸಿಯಾಲಜಿ ಅಪ್ಲೈಡ್ ಎನಾಟಮಿ ಆ್ಯಂಡ್ ಅಪ್ಲೈಡ್ ಫಿಸಿಯಾಲಜಿ ಸಬ್ಜೆಕ್ಟಲ್ಲಿ ಅಪ್ಲೈಡ್ ಎನಾಟಮಿ ಏನಿದೆಯಲ್ಲ ಅದರಲ್ಲಿ ಫಸ್ಟ್ ಕಾನ್ಸೆಪ್ಟನ್ನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಇಂಟ್ರೊಡಕ್ಷನ್ ಟು ಎನಾಟಮಿಕಲ್ ಟರ್ಮ್ಸ್ ಆ್ಯಂಡ್ ಆರ್ಗನೈಸೇಷನ್ ಆಫ್ ದ ಹ್ಯೂಮನ್ ಬಾಡಿ. ಇದರಲ್ಲಿ ಫಸ್ಟಿಗೆ ಡೆಫಿನೇಷನ್ ಆಫ್ ಎನಾಟಮಿ ಆ್ಯಂಡ್ ಫಿಸಿಯಾಲಜಿ ಏನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಡೆಫಿನೇಷನ್ ಆಫ್ ಎನಾಟಮಿ ಆ್ಯಂಡ್ ಫಿಸಿಯಾಲಜಿ. ಇಲ್ಲಿ ಡೆಫಿನೇಷನಲ್ಲಿ ಏನಂದರೆ ದ ವರ್ಡ್ ಎನಾಟಮಿ ಹ್ಯಾಸ್ ಬೀನ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ ವಿಚ್ ಮೀನ್ಸ್ ಟು ಟೇಕ್ ಅ ಪಾರ್ಟ್ ಬೈ ಕಟ್ಟಿಂಗ್. ಎನಾಟಮಿ ಅಂತ ವರ್ಡ್ ಯಾವ ಒಂದು ಲ್ಯಾಂಗ್ವೇಜಿಂದ ಡಿರೈವ್ ಆಗಿದೆ ಅಂದರೆ ಗ್ರೀಕ್ ವರ್ಡಿಂದ ಡಿರೈವ್ ಆಗಿದೆ. ಅದ್ರ ಅರ್ಥ ಏನಪ್ಪ ಅಂದರೆ ಟು ಟೇಕ್ ಅ ಪಾರ್ಟ್ ಬೈ ಕಟ್ಟಿಂಗ್. ಒಂದು ಪಾರ್ಟನ್ನು ಕಟ್ ಮಾಡಿ ಅದ್ರ ಬಗ್ಗೆ ಸ್ಟಡಿ ಮಾಡೋದನ್ನು ಎನಾಟಮಿ ಅಂತ ಕರೀತಾರೆ. ಪಾರ್ಟ್ ತಗೊಳೋದು, ಅದರಲ್ಲಿ ಭಾಗವಹಿಸೋದು, ಕಟ್ ಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಳೋದು, ಅದನ್ನೇ ಎನಾಟಮಿ ಅಂತಾರೆ. ನೆಕ್ಸ್ಟ್, ಎನಾಟಮಿ ಇಸ್ ದಸ್ ಕನ್ಸರ್ನ್ಡ್ ವಿತ್ ದ ಸ್ಟಡಿ ಆಫ್ ಸ್ಟ್ರಕ್ಚರ್ ಆ್ಯಂಡ್ ಇಂಟರ್ ರಿಲೇಷನ್ಶಿಪ್ ಆಫ್ ಸ್ಟ್ರಕ್ಚರ್ಸ್ ವಿದಿನ್ ದ ಹ್ಯೂಮನ್ ಬಾಡಿ. ಎನಾಟಮಿ ಏನಪ್ಪ ಅಂದರೆ ಸ್ಟಡಿ ಆಫ್ ಸ್ಟ್ರಕ್ಚರ್ ಆ್ಯಂಡ್ ಇಂಟರ್ ರಿಲೇಷನ್ಶಿಪ್ ಆಫ್ ಸ್ಟ್ರಕ್ಚರ್ ಆ್ಯಂಡ್ ಇಂಟರ್ ರಿಲೇಷನ್ಶಿಪ್ ಆಫ್ ಸ್ಟ್ರಕ್ಚರ್ಸ್. ಒಂದು ಸ್ಟ್ರಕ್ಚರ್, ಒಂದು ಭಾಗ, ಯಾವುದೇ ಒಂದು ಬಾಡಿನ ಪಾರ್ಟ್ ಬಗ್ಗೆ ತಿಳಿಸ್ಕೊಳೋದು ಮತ್ತು ಆ ಪಾರ್ಟಿಗೆ ಒಂದು ಪಾರ್ಟು ಮತ್ತು ಇನ್ನೊಂದು ಪಾರ್ಟಿಗೆ ಯಾವ ರೀತಿಯಾಗಿ ರಿಲೇಷನ್ಶಿಪ್ ಇದೆ, ಅದಕ್ಕೆ ಏನು ಸಂಬಂಧ ಇದೆ, ಅದ್ರ ಬಗ್ಗೆ ತಿಳ್ಕೊಳೋದನ್ನೇ ಎನಾಟಮಿ ಅಂತ ಕರೀತಾರೆ. ನೆಕ್ಸ್ಟ್, ದ ಟರ್ಮ್ ಫಿಸಿಯಾಲಜಿ ಡೆಫಿನೇಷನ್ ಏನಪ್ಪ ಅಂದರೆ ದ ಟರ್ಮ್ ಫಿಸಿಯಾಲಜಿ ಈಸ್ ಆಲ್ಸೋ ಡಿರೈವ್ಡ್ ಫ್ರಮ್ ಎ ಗ್ರೀಕ್ ರೂಟ್, ಅದು ಕೂಡ ಗ್ರೀಕ್ ರೂಟು, ವಿತ್ ಲ್ಯಾಟಿನ್ ಇಕ್ವಿಲೆಂಟ್ ಫಿಸಿಯಾಲಜಿಯಾ ವಿಚ್ ಡಿನೋಟ್ಸ್ ನ್ಯಾಚುರಲ್ ನಾಲೆಜ್. ಫಿಸಿಯಾಲಜಿ ಅಂತ ವರ್ಡಿಂದ ಡಿರೈವ್ ಆಗಿದೆ. ಅದರ ಮೀನಿಂಗ್ ಏನಪ್ಪ ಅಂದರೆ ನ್ಯಾಚುರಲ್ ನಾಲೆಜ್. ನೆಕ್ಸ್ಟ್, ಫಿಸಿಯಾಲಜಿ ನಾವು ಡಿನೋಟ್ಸ್ ಅ ಸ್ಟಡಿ ಆಫ್ ದ ಫಂಕ್ಷನ್ಸ್ ಆಫ್ ಎ ಲಿವಿಂಗ್ ಆರ್ಗ್ಯಾನಿಸಮ್ ಆ್ಯಸ್ ಎ ಹೋಲ್ ಆರ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಪಾರ್ಟ್ಸ್. ಫಿಸಿಯಾಲಜಿ ಅಂದರೆ ಏನಪ್ಪ ಅಂದರೆ ಸ್ಟಡಿ ಆಫ್ ದಿ ಫಂಕ್ಷನ್ಸ್ ಆಫ್ ಎ ಲಿವಿಂಗ್ ಆರ್ಗ್ಯಾನಿಸಮ್. ಒಂದು ಲಿವಿಂಗ್ ಆರ್ಗ್ಯಾನಿಸಮ್ನ ಫಂಕ್ಷನ್ಸ್ ಬಗ್ಗೆ ಸ್ಟಡಿ ಮಾಡೋದೇ ಫಿಸಿಯಾಲಜಿ. ಹೋಲಾಗಿ ಪೂರ್ತಿ ಲಿವಿಂಗ್ ಆರ್ಗ್ಯಾನಿಸಮ್ ಫಂಕ್ಷನ್ ಆಗಿರ್ಬೋದು, ಇಲ್ಲ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟ್ಸ್, ಒಂದೊಂದು ಪಾರ್ಟದ ಫಂಕ್ಷನ್, ಒಂದೊಂದು ಪಾರ್ಟಿಂದ ಏನೇನು ಫಂಕ್ಷನ್ ಇದೆ ಅದ್ರ ಬಗ್ಗೆ ಸ್ಟಡಿ ಮಾಡೋದನ್ನು ಕೂಡ ಫಿಸಿಯಾಲಜಿ ಅಂತ ಕರೀತಾರೆ. ನೆಕ್ಸ್ಟ್, ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಆಫ್ ಹ್ಯೂಮನ್ ಬಾಡಿ. ನೆಕ್ಸ್ಟ್ ಒನ್ ಈಸ್ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಆಫ್ ಹ್ಯೂಮನ್ ಬಾಡಿ. First, atoms combine to form molecules of which there are a vast range in the body. Atoms ಏನು ಮಾಡ್ತಂದರೆ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಆಫ್ ಹ್ಯೂಮನ್ ಬಾಡಿ ಅಂದರೆ ಯಾವ ರೀತಿಯಾಗಿ ನಮ್ಮ ಹ್ಯೂಮನ್ ಬಾಡಿ ಯಾವ ರೀತಿಯಾಗಿ ಫಾರ್ಮೇಷನ್ ಆಗಿದೆ ಅಂತ ಅದ್ರ ಬಗ್ಗೆ ಇದು. ಫಸ್ಟ್ ಆಫ್ ಆಲ್, ಆಟಮ್ಸ್ ಕಂಬೈನ್ ಟು ಫಾರ್ಮ್ ಮಾಲಿಕ್ಯೂಲ್ಸ್. ಆಟಮ್ಸ್ ಕಂಬೈನ್ ಆಗಿ ಮಾಲಿಕ್ಯೂಲ್ಸ್ನ ಫಾರ್ಮ್ ಮಾಡ್ತವೆ. ನೆಕ್ಸ್ಟ್, ಮಾಲಿಕ್ಯೂಲ್ಸಿಂದ ಸೆಲ್ಸ್ ಫಾರ್ಮ್ ಆಗ್ತವೆ. ಮಾಲಿಕ್ಯೂಲ್ಸಿಂದ ಸೆಲ್ಸ್ ಫಾರ್ಮ್ ಆಗ್ತವೆ. ಸೆಲ್ಸ್ ಏನಪ್ಪ ಅಂದರೆ ಸೆಲ್ಸ್ ಆರ್ ದಿ ಸ್ಮಾಲೆಸ್ಟ್ ಇಂಡಿಪೆಂಡೆಂಟ್ ಯೂನಿಟ್ಸ್ ಆಫ್ ಲಿವಿಂಗ್ ಮ್ಯಾಟರ್ ಆ್ಯಂಡ್ ದೇರ್ ಆರ್ ಟ್ರಿಲಿಯನ್ಸ್ ಆಫ್ ದೆಮ್ ವಿದಿನ್ ದ ಬಾಡಿ. ಸೆಲ್ಸ್ ಆರ್ ದಿ ಸ್ಮಾಲೆಸ್ಟ್ ಆ್ಯಂಡ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್. ಒಂದು ಲೈಫಿನ ಒಂದು ಆರ್ಗ್ಯಾನಿಸಮ್ನ ಸ್ಮಾಲೆಸ್ಟ್ ಸ್ಟ್ರಕ್ಚರಲ್ ಮತ್ತು ಫಂಕ್ಷನ್ ಮಾಡೋ ಯೂನಿಟಿಗೆ ಏನಂತಾರೆ ಅಂದರೆ ಸೆಲ್ ಅಂತಾರೆ. ಇದು ಇಂಡಿಪೆಂಡೆಂಟ್ ಆಗಿರುತ್ತೆ, ಯಾವುದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ನೆಕ್ಸ್ಟು, ಸೆಲ್ಸ್ ಎಷ್ಟಿದಾವಪ್ಪ ಅಂದರೆ ನಮ್ಮ ಬಾಡಿಯಲ್ಲಿ ಟ್ರಿಲಿಯನ್ಸ್ ಗಟ್ಟಲೆ ಸೆಲ್ಸ್ ನಮ್ಮ ಬಾಡಿಯಲ್ಲಿ ಇದ್ದಾವೆ. ನೆಕ್ಸ್ಟು, ಈಚ್ ಸೆಲ್ ಟೈಪ್ ಹ್ಯಾಸ್ ಬಿಕಮ್ ಸ್ಪೆಷಲೈಸ್ಡ್ ಆ್ಯಂಡ್ ಕ್ಯಾರೀಸ್ ಔಟ್ ಎ ಪರ್ಟಿಕ್ಯುಲರ್ ಫಂಕ್ಷನ್ ದ್ಯಾಟ್ ಕಾಂಟ್ರಿಬ್ಯೂಟ್ಸ್ ಟು ಬಾಡಿ ನೀಡ್ಸ್. ಪ್ರತಿಯೊಂದು ಸೆಲ್ಲು ಈಚ್ ಸೆಲ್ ಟೈಪ್ ಹ್ಯಾಸ್ ಬಿಕಮ್ ಸ್ಪೆಷಲೈಸ್ಡ್. ಪ್ರತಿಯೊಂದು ಸೆಲ್ಲು ತನ್ನದರಲ್ಲೇ ಸ್ಪೆಷಲ್ ಆಗಿದೆ. ಒಂದೊಂದು ಸೆಲ್ಲು ಒಂದೊಂದು ಫಂಕ್ಷನನ್ನು ಪರ್ಟಿಕ್ಯುಲರ್ ಫಂಕ್ಷನ್ನ ಕ್ಯಾರಿ ಮಾಡುತ್ತೆ. ನಮ್ಮ ಬಾಡಿಗೆ ಬೇಕಾಗಿರೋ ಒಂದು ಫಂಕ್ಷನ್ಸನ್ನು ಕ್ಯಾರಿ ಔಟ್ ಮಾಡುತ್ತೆ. ನೆಕ್ಸ್ಟ್ ಒನ್ ಈಸ್ cells with similar structures and functions are found together forming tissues.
ನೆಕ್ಸ್ಟ್ ಏನಪ್ಪ ಅಂದರೆ ಸೆಲ್ಸು ಸಿಮಿಲರ್ ಸ್ಟ್ರಕ್ಚರ್ಸ್ ಆ್ಯಂಡ್ ಫಂಕ್ಷನ್ಸ್, ಸಿಮಿಲರ್ ಸ್ಟ್ರಕ್ಚರ್ ಆಗಿರ್ಬೋದು ಮತ್ತು ಸಿಮಿಲರ್ ಫಂಕ್ಷನ್ಸ್, ಸಿಮಿಲರ್ ಸ್ಟ್ರಕ್ಚರ್ ಇರ್ತವೆ ಮತ್ತು ಸಿಮಿಲರ್ ಫಂಕ್ಷನ್ ಮಾಡೋ ಸೆಲ್ಸು ಟುಗೆದರ್ ಅವು ಒಟ್ಟುಗೂಡಿ ಟಿಶ್ಯೂನ ಫಾರ್ಮೇಷನ್ ಮಾಡ್ತವೆ, cells with similar structures and functions are found together forming tissues. ಒಂದೇ ಸ್ಟ್ರಕ್ಚರ್ ಒಂದೇ ಆಕಾರ ಮತ್ತು ಒಂದೇ ಫಂಕ್ಷನ್, ಒಂದೇ ಕೆಲಸ ಮಾಡೋ ಸೆಲ್ಸ್ ಸೇರ್ಕೊಂಡು ಟಿಶ್ಯೂನ ಫಾರ್ಮ್ ಮಾಡ್ತವೆ. ನೆಕ್ಸ್ಟು ಟಿಶ್ಯೂಸ್ ಏನು ಮಾಡ್ತವೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂ ಕ್ಯಾರಿ ಔಟ್ and have evolved to carry out a specific function. ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂ, ಬೇರೆ ಟಿಶ್ಯೂಗಳು ಸೇರ್ಕೊಂಡು ಒಂದೇ ಸ್ಪೆಸಿಫಿಕ್ ಫಂಕ್ಷನನ್ನು ಕ್ಯಾರಿ ಮಾಡ್ತವೆ. ಅವು ಸೇರ್ಕೊಂಡು ಡಿಫ್ರೆಂಟ್ ಟಿಶ್ಯೂ ಸೇರ್ಕೊಂಡು ಆರ್ಗನ್ಸನ್ನು ಫಾರ್ಮೇಷನ್ ಮಾಡ್ತವೆ. ನೆಕ್ಸ್ಟು ಆರ್ಗನ್ಸು ಡಿಫ್ರೆಂಟ್ ಆರ್ಗನ್ಸು. ನೆಕ್ಸ್ಟು ಕಾರ್ಡಿವ್ಯಾಸ್ಕ್ಯುಲರ್, ಡೈಜೆಸ್ಟಿವ್ ಆರ್ಗನ್ನು, ನೆಕ್ಸ್ಟ್ ರೆಸ್ಪಿರೇಟರಿ ಸಿಸ್ಟಮ್ ಆರ್ಗನ್ಸು, ಇವೆಲ್ಲ ಸೇರ್ಕೊಂಡು ಬಾಡಿ ಫಾರ್ಮೇಷನ್ ಮಾಡ್ತವೆ. ಏನು ಫಾರ್ಮ್ ಆಗುತ್ತೆ, ವುಮನ್ ಬಾಡಿ ಫಾರ್ಮ್ ಆಗುತ್ತೆ. ಇಲ್ಲಿ ಪಿಕ್ಚರ್ ಮುಖಾಂತರ ನೋಡ್ಬೋದು. ಫಸ್ಟಿಗೆ ಕೆಮಿಕಲ್ ಲೆವೆಲ್ ಆಟಮ್ಸಿಂದ ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಆಯಿತು. ಆಟಮ್ಸ್ ಸೇರ್ಕೊಂಡು ಮಾಲಿಕ್ಯೂಲ್ಸ್ ಫಾರ್ಮ್ ಆಯಿತು. ನೆಕ್ಸ್ಟು ಮಾಲಿಕ್ಯೂಲ್ಸಿಂದ ಸೆಲ್ಯುಲಾರ್ ಲೆವೆಲ್ ಸೆಲ್ಸ್ ಫಾರ್ಮೇಷನ್ ಆಯಿತು. ನೆಕ್ಸ್ಟು ಸೆಲ್ಸಿಂದ ಟಿಶ್ಯೂಸ್, ಒಂದೇ ಫಂಕ್ಷನ್ ಮತ್ತು ಒಂದೇ ಸ್ಟ್ರಕ್ಚರ್ ಇರೋ ಸೆಲ್ಸಿಂದ ಟಿಶ್ಯೂಸ್ ಫಾರ್ಮೇಷನ್ ಆಗ್ತವೆ. ನೆಕ್ಸ್ಟು ಡಿಫ್ರೆಂಟ್ ಟಿಶ್ಯೂ ಸೇರ್ಕೊಂಡು ಒಂದು ಆರ್ಗನ್ನ ಫಾರ್ಮ್ ಮಾಡ್ತವೆ. ನೆಕ್ಸ್ಟು ಡಿಫ್ರೆಂಟ್ ಆರ್ಗನ್ಸ್ ಎಲ್ಲ ಸೇರ್ಕೊಂಡು ಒಂದು ಸಿಸ್ಟಮ್ ಫಸ್ಟ್ ಆರ್ಗನ್ಸ್ ಡಿಫ್ರೆಂಟ್ ಆರ್ಗನ್ಸ್ ಸೇರ್ಕೊಂಡು ಒಂದು ಸಿಸ್ಟಮ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟು ಬೇರೆ ಸಿಸ್ಟಮ್ ಸೇರ್ಕೊಂಡು ಒಂದು ವುಮೆನ್ ಬೀಯಿಂಗ್ ಫಾರ್ಮ್ ಆಗುತ್ತೆ. ಈಗ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಇಲ್ಲಿ ಸೆಲ್ಯುಲಾರ್ ಲೆವೆಲ್ ಫಸ್ಟ್ ಆಟಮ್ಸಿಂದ ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಆಯಿತು. ಮಾಲಿಕ್ಯೂಲ್ಸಿಂದ ಸೆಲ್ಯುಲಾರ್ ಲೆವೆಲ್ ಅಂದರೆ ಸೆಲ್ ಫಾರ್ಮೇಷನ್ ಆಯಿತು. ಸೆಲ್ಸ್ ಎಕ್ಸಾಂಪಲ್ ಸ್ಮೂತ್ ಮಸಲ್ ಸೆಲ್ಸ್, ಇಲ್ಲಿ ಸ್ಮೂತ್ ಮಸಲ್ ಸೆಲ್ಸು ಫಾರ್ಮೇಷನ್ ಆಗಿದ್ದಾವೆ. ನೆಕ್ಸ್ಟು ಸ್ಮೂತ್ ಮಸಲ್ ಸೆಲ್ಸ್ ಒಂದೇ ಫಂಕ್ಷನ್ ಮತ್ತು ಒಂದೇ ಸ್ಟ್ರಕ್ಚರ್ ಇರುವ ಸೇಮ್ ಸ್ಟ್ರಕ್ಚರ್ಸ್ ಇದೆ. ಇಲ್ಲಿ ಸೇಮ್ ಸ್ಟ್ರಕ್ಚರ್ ಮತ್ತು ಸೇಮ್ ಫಂಕ್ಷನ್ ಮಾಡೋ ಸೆಲ್ಸ್ ಏನಪ್ಪ ಅಂದರೆ ಕೂಡಿ ಒಂದು ಟಿಶ್ಯೂ ಫಾರ್ಮೇಷನ್ ಆಯಿತು. ಯಾವುದಪ್ಪ ಅಂದರೆ ಸ್ಮೂತ್ ಮಸಲ್ ಟಿಶ್ಯೂ. ಎಕ್ಸಾಂಪಲ್ ಸ್ಮೂತ್ ಮಸಲ್ ಟಿಶ್ಯೂ ಫಾರ್ಮೇಷನ್ ಆಯಿತು. ನೆಕ್ಸ್ಟು ಡಿಫ್ರೆಂಟ್ ಟಿಶ್ಯೂಸ್, ಇಲ್ಲಿ ಡಿಫ್ರೆಂಟ್ ಟಿಶ್ಯೂಸ್ ಯಾವಪ್ಪ ಅಂದರೆ ಫಸ್ಟಿಗೆ ಎಪಿಥೀಲಿಯಲ್ ಟಿಶ್ಯೂ ಮತ್ತು ಸ್ಮೂತ್ ಮಸಲ್ ಟಿಶ್ಯೂ, ಇವೆರಡು ಡಿಫ್ರೆಂಟ್ ಟಿಶ್ಯೂ ಸೇರ್ಕೊಂಡು ಒಂದು ಆರ್ಗನ್ ಫಾರ್ಮೇಷನ್ ಆಯಿತು. ಒಂದು ಏನಪ್ಪ ಅಂದರೆ ಆರ್ಗನ್ ಫಾರ್ಮೇಷನ್ ಆಯಿತು. ಯಾವುದಪ್ಪ ಅಂದರೆ ಒಂದು ಆರ್ಗನ್ ಫಾರ್ಮೇಷನ್ ಆಯಿತು, ಸ್ಟಮಕ್ಕು. ನೆಕ್ಸ್ಟು ಡಿಫ್ರೆಂಟ್ ಆರ್ಗನ್ಸು, ಇವಾಗ ಸ್ಟಮಕ್ಕು, ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನು, ಈಸೋಫ್ಯಾಗಸ್, ಇವೆಲ್ಲ ಆರ್ಗನ್ಸ್ಗಳು ಸೇರ್ಕೊಂಡು ಇವೆಲ್ಲ ಆರ್ಗನ್ಸ್ ಸೇರ್ಕೊಂಡು ಏನು ಕನ್ಸ್ಟ್ರಕ್ಷನ್ ಆಯ್ತಪ್ಪ ಅಂದರೆ ಒಂದು ಲೆವೆಲ್ ಡೈಜೆಸ್ಟಿವ್ ಸಿಸ್ಟಮ್ ಆಯಿತು. ಒಂದು ಲೆವೆಲ್ ಆಯಿತು. ಇದೇ ರೀತಿ ರೆಸ್ಪಿರೇಟರಿ ಸಿಸ್ಟಮ್ ಲೆವೆಲು, ನೆಕ್ಸ್ಟ್ ಕಾರ್ಡಿವ್ಯಾಸ್ಕ್ಯುಲರ್ ಸಿಸ್ಟಮ್ ಲೆವೆಲು, ಬೇರೆ ಬ್ರೈನಿಂದು ಸ್ಪೈನಲ್ ಕಾರ್ಡ್ ಆ್ಯಂಡ್ ಬ್ರೈನ್, ನರ್ವಸ್ ಸಿಸ್ಟಮ್ಮು, ಅವೆಲ್ಲ ಬೇರೆ ಸಿಸ್ಟಮ್ ಒಗ್ಗೂಡಿ ಒಂದು ಹ್ಯೂಮನ್ ಬೀಯಿಂಗ್ ಫಾರ್ಮೇಷನ್ ಆಯಿತು. ಇದು ಯಾವ ರೀತಿಯಾಗಿಯಪ್ಪ ಅಂದರೆ ಇದು ಎದ್ರ ಬಗ್ಗೆ ಅಂದರೆ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಆಫ್ ಹ್ಯೂಮನ್ ಬಾಡಿ, ಯಾವ ರೀತಿಯಾಗಿ ಹ್ಯೂಮನ್ ಬಾಡಿ ಫಾರ್ಮೇಷನ್ ಆಗುತ್ತೆ, ಹ್ಯೂಮನ್ ಬಾಡಿ ಫಾರ್ಮೇಷನ್ ಆಯಿತು ಅಂತ ಗೊತ್ತಾಯಿತು. ನೆಕ್ಸ್ಟು ಅನಾಟಮಿನ ಫಾರ್ ಸಿಂಪ್ಲಿಸಿಟಿ ಆಫ್ ಲರ್ನಿಂಗ್ ದ ಬಾಡಿ ಈಸ್ ಡಿವೈಡೆಡ್ ಇಂಟು 9 ಸಿಸ್ಟಮ್ಸ್. ಅನಾಟಮಿನ ಸಿಂಪಲ್ ಆಗಿ ಲರ್ನ್ ಮಾಡಲಿಕ್ಕೆ, ಸ್ಟಡಿ ಮಾಡಲಿಕ್ಕೆ ಆ ಬಾಡಿ ಏನಪ್ಪ ಅಂದರೆ 9 ಸಿಸ್ಟಮ್ಸ್ ಆಗಿ ಡಿವೈಡ್ ಆಯಿತು. ಫಸ್ಟಿಗೆ ಬಂದುಬಿಟ್ಟು ಸ್ಕೆಲೆಟೋ ಮಸ್ಕ್ಯುಲರ್ ಸಿಸ್ಟಮ್, ನೆಕ್ಸ್ಟ್ ಒಂದು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಎಸ್ಕ್ರಿಟರಿ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಎಂಡೋಕ್ರೈನ್ ಸಿಸ್ಟಮ್, ರೀಪ್ರೊಡಕ್ಟಿವ್ ಸಿಸ್ಟಮ್, ನರ್ವಸ್ ಸಿಸ್ಟಮ್. ನೆಕ್ಸ್ಟ್ ಮಿಸ್ಲೇನಿಯಸ್ ಸಿಸ್ಟಮಲ್ಲಿ ಯಾವ ಬರ್ತಪ್ಪ ಅಂದರೆ ಸೆನ್ಸ್ ಆರ್ಗನ್ಸ್ ಬರ್ತವೆ, ಸ್ಕಿನ್ನು, ಟಂಗ್, ನೋಸ್, ಇಯರ್ ಆ್ಯಂಡ್ ಐ.
ನೆಕ್ಸ್ಟು ಬಂದುಬಿಟ್ಟು ಫ್ರೇಮ್ ಆಫ್ ರೆಫರೆನ್ಸ್. ಫ್ರೇಮ್ ಆಫ್ ರೆಫರೆನ್ಸ್ ಅಂದರೆ ಏನು? ಫ್ರೇಮ್ ಆಫ್ ರೆಫರೆನ್ಸಲ್ಲಿ ಫಸ್ಟಿಗೆ ಟೋಪೋಗ್ರಾಫಿ. ಟೋಪೋಗ್ರಾಫಿ ಅಂದರೆ ಟೋಪೋಗ್ರಾಫಿ ಲಿಟ್ರಲಿ ಮೀನ್ಸ್ ಅ ಡಿಸ್ಕ್ರಿಪ್ಷನ್ ಆಫ್ ಟೋಪೋಗ್ರಾಫಿ ಲಿಟ್ರಲಿ ಮೀನ್ಸ್ ಡಿಸ್ಕ್ರಿಪ್ಷನ್. ಇಲ್ಲಿಗೆ ಒಂದು ಸೆಂಟೆನ್ಸ್ ಆಯಿತು. ಟೋಪೋಗ್ರಾಫಿ ಲಿಟ್ರಲಿ ಮೀನ್ಸ್ ಎ ಡಿಸ್ಕ್ರಿಪ್ಷನ್. ಟೋಪೋಗ್ರಾಫಿ ಅಂದರೆ ಡಿಸ್ಕ್ರಿಪ್ಷನ್ನು. ಒಂದು ಸ್ಟ್ರಕ್ಚರ್, ಒಂದು ಬಾಡಿಲಿ ಒಂದು ಸ್ಟ್ರಕ್ಚರ್ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡೋದು, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದನ್ನೇ ಟೋಪೋಗ್ರಾಫಿ ಅಂತ ಕರೀತಾರೆ. ನೆಕ್ಸ್ಟು ಟೋಪೋಗ್ರಾಫಿ ಇನ್ ಫಿಸಿಯಾಲಜಿ. ಫಿಸಿಯಾಲಜಿಕಲ್ ಅನಾಟಮಿನ ಟೋಪೋಗ್ರಾಫಿನ ಯಾವ ರೀತಿಯಾಗಿ ಡೆಫಿನಿಷನ್ ಇದೆ ಅಂದರೆ, ದ ಪೊಸಿಷನ್ ಆಫ್ ಬಾಡಿ ಸ್ಟ್ರಕ್ಚರ್ಸ್ ಇನ್ ರಿಲೇಷನ್ ಟು ಈಚ್ ಅದರ್. ಒಂದು ಬಾಡಿ ಸ್ಟ್ರಕ್ಚರ್ನ ಪೊಸಿಷನ್ನು ಯಾವ ರೀತಿಯಾಗಿದೆ ಇನ್ನೊಂದು ಬಾಡಿ ಸ್ಟ್ರಕ್ಚರ್ಗೆ ರಿಲೇಟ್ ಆಗಿ ಅದನ್ನು ಹೇಳೋದೇ ಟೋಪೋಗ್ರಾಫಿ. ಒಂದು ಸ್ಟ್ರಕ್ಚರಿನ ಪೊಸಿಷನ್ನು ಇನ್ನೊಂದು ಸ್ಟ್ರಕ್ಚರಿಗೆ ರಿಲೇಟ್ ಮಾಡಿ ಹೇಳೋದನ್ನೇ ಟೋಪೋಗ್ರಾಫಿ ಅಂತ ಕರೀತಾರೆ. ಟೋಪೋಗ್ರಾಫಿಗೆ ಎಕ್ಸಾಂಪಲ್ಸು ಯಾವ ರೀತಿ ಇದಾವೆ ಅಂದರೆ ನೆಕ್ಸ್ಟ್ ಬರ್ತವೆ. ನೆಕ್ಸ್ಟು ಟೋಪೋಗ್ರಾಫಿ ಇಟ್ ಈಸ್ ಬೇಸ್ಡ್ ಆನ್ ಅನಾಟಮಿಕಲ್ ಪಾಸ್ಚರ್ ಮೇಲೆ ಡಿಪೆಂಡ್ ಆಗಿದೆ ಟೋಪೋಗ್ರಾಫಿ. ನೆಕ್ಸ್ಟ್ ಈಗ ಅನಾಟಮಿಕಲ್ ಪಾಸ್ಚರ್ ಅಂದರೆ ಏನು? ಅನಾಟಮಿಕಲ್ ಪಾಸ್ಚರ್ ಆರ್ ಅನಾಟಮಿಕಲ್ ಪೊಸಿಷನ್. ಅನಾಟಮಿಕಲ್ ಪೊಸಿಷನ್ ಈಸ್ ಒನ್ ಇನ್ ವಿಚ್ ಅ ಪರ್ಸನ್ ಸ್ಟ್ಯಾಂಡ್ಸ್ ಅಪ್ರೈಟ್ with feet close together, directly facing the observer, arms by the side of the body and palms face forward. This is a standard reference position. Anatomical posture ಏನಪ್ಪ ಅಂದರೆ ಇಲ್ಲಿ ಒಂದು ಪರ್ಸನ್ ಹಿಯರ್ ಒನ್ ಇನ್ ವಿಚ್ ಅ ಪರ್ಸನ್ ಸ್ಟ್ಯಾಂಡಿಂಗ್ ಪೊಸಿಷನ್ ಇರ್ತಾನೆ. ಒನ್ ಪರ್ಸನ್ ಸ್ಟ್ಯಾಂಡ್ಸ್ ವಿತ್ ಅಪ್ರೈಟ್ ವಿತ್ ಫೀಟ್ ಕ್ಲೋಸ್ ಟುಗೆದರ್. ಸ್ಟ್ರೇಟಾಗಿ ನಿಂತ್ಕೊಂಡಿರ್ತಾನೆ. ಫೀಟ್ ಏನಪ್ಪ ಅಂದರೆ ಕ್ಲೋಸ್ ಟುಗೆದರ್. ಒಂದು ಪರ್ಸನ್ನು ಅಪ್ರೈಟಲ್ಲಿ ಸ್ಟ್ಯಾಂಡಿಂಗ್ ಇರ್ತಾನೆ. ಫೀಟು ಅವನ ಪಾದಗಳು ಎರಡೂ ಕ್ಲೋಸ್ ಆಗಿರ್ತವೆ. ನೆಕ್ಸ್ಟು ಅವನ ಫೇಸು ಡೈರೆಕ್ಟ್ಲಿ ಫೇಸಿಂಗ್ ದ ಅಬ್ಸರ್ವರ್. ಯಾರು ಅವ್ನು ನೋಡ್ತಿರ್ತಾರೆ ಫೇಸ್ ಮಾಡ್ತಾನೆ, ಅಬ್ಸರ್ವರ್ನ ನೋಡ್ತಾ ಇರ್ತಾನೆ. ನೆಕ್ಸ್ಟ್ ಆರ್ಮ್ಸ್ ಬೈ ದ ಸೈಡ್ ಆಫ್ ದ ಬಾಡಿ. ಅವನ ಆರ್ಮ್ಸ್ ಬಾಡಿ ಸೈಡಲ್ಲಿ ಇರ್ತವೆ. ಆ ಆರ್ಮ್ಸ್ ಯಾವ ರೀತಿ ಇರ್ತಪ್ಪ ಅಂದರೆ ಪಾಮ್ಸ್, ಅವನ ಕೈ ಹಸ್ತಗಳು ಏನಪ್ಪ ಅಂದರೆ ಫಾರ್ವರ್ಡ್ ಮುಂದ್ಗಡೆ ನೋಡ್ತಿರ್ಬೇಕು ಅವನ ಹಸ್ತಗಳು. ಆ ರೀತಿಯಾಗಿ ನಿಂತ್ಕೊಂಡ್ರೆ ಅದನ್ನು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಪೊಸಿಷನ್ ಅಂತಾರೆ. ಆಲ್ಸೋ ಕಾಲ್ಡ್ ಅನಾಟಮಿಕಲ್ ಪೊಸಿಷನ್. ಇಟ್ ಈಸ್ ಎ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಪೊಸಿಷನ್. ಯಾವ ರೀತಿಯಾಗಿ ಯಾಕೆ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಪೊಸಿಷನ್ ಅಪ್ಪ ಅಂದರೆ, ಯಾಕೆ ನಮಗೆ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಪೊಸಿಷನ್ ಬೇಕಂದರೆ, ಫಾರ್ ಎಕ್ಸಾಂಪಲ್ಲು ಇಲ್ಲಿ ಈ ಕೈಯಲ್ಲಿ ಒಂದು ರೆಡ್ ಮಾರ್ಕ್ ನಾನು ಹಾಕಿದೆ. ಈ ರೆಡ್ ಮಾರ್ಕಿನ ಪೊಸಿಷನ್ ಹೇಳಿ ಅಂದರೆ ಒಬ್ಬರು ಹೇಳ್ಬೋದು ಫ್ರಂಟಲ್ಲಿದೆ ಅಂತ ಹೇಳ್ತಾರೆ. ಒಬ್ಬರು ಸೈಡಿಗೆ, ಆ ಪರ್ಸನ್ ಸೈಡಿಗೆ ಯಾರು ನಿಂತ್ಕೊಂಡಿರ್ತಾರೆ ಅವರು ಕೂಡ ಫ್ರಂಟಲ್ಲಿ ಇದೆ ಅಂತಾರೆ. ಒಬ್ಬರು ಸೈಡಲ್ಲಿದೆ ಅಂತಾರೆ. ಒಬ್ಬರು ಆರ್ಮ್ ತೆಳಗಿದೆ, ಫಿಂಗರ್ಸ್ ಮೇಲ್ಗಡೆ ಇದೆ ಅಂತ ಕರೀತಾರೆ. ಇವಾಗ ಡಿಫ್ರೆಂಟ್ ಒಬ್ಬರು ಒಂದೊಂಥರ ಪೊಸಿಷನ್ನ ಹೇಳ್ತಾರೆ. ಅದು ಎಲ್ಲದೂ ಕೂಡ ಕರೆಕ್ಟಾಗಿರುತ್ತೆ. ಆದರೆ ನಮಗೆ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಪೊಸಿಷನ್ ಬೇಕು. ಯಾರು ಹೇಳಿದ್ರು ಕೂಡ ಕರೆಕ್ಟಾಗಿ ಇರಬೇಕು, ಯಾರು ಹೇಳಿದ್ರು ಕೂಡ ಕರೆಕ್ಟಾಗಿ ಅರ್ಥ ಆಗಬೇಕು. ಅದಕ್ಕೆ ಸ್ಟ್ಯಾಂಡರ್ಡ್ ಪೊಸಿಷನ್ ಯಾವುದಪ್ಪ? ಅದಕ್ಕೋಸ್ಕರ ಅನಾಟಮಿಕಲ್ ಪೊಸಿಷನ್ ಅಂತ ತಂದರು. ಅದನ್ನು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಪೊಸಿಷನ್ ಆಗಿ ಯೂಸ್ ಮಾಡ್ತಾರೆ. ಅದ್ರ ತಕ್ಕಂತೆ ನಾವು ಯಾವುದೇ ಒಂದು ಸ್ಟ್ರಕ್ಚರಿನ ಪೊಸಿಷನ್ ಎಲ್ಲಿದೆ ಅಂತ ಹೇಳ್ಬೋದು. ಸ್ಟ್ಯಾಂಡರ್ಡ್ ರೆಫರೆನ್ಸ್ ಪೊಸಿಷನ್ ಅಂತ ಡೆಫಿನೇಷನ್ ಏನಪ್ಪ ಅಂದರೆ, ನಾನು ಅ ಪರ್ಸನ್ ಸ್ಟ್ಯಾಂಡ್ಸ್ ಅಪ್ರೈಟ್, ಸ್ಟ್ರೇಟ್ ಅಪ್ರೈಟ್ ಅನ್ನು ಸ್ಟ್ಯಾಂಡ್ ಆದ. ನೆಕ್ಸ್ಟು ಪಾಮ್ಸ್ ಏನಪ್ಪ ಅಂದರೆ ಫೀಟ್ ಕ್ಲೋಸ್ ಟುಗೆದರ್. ಫೀಟ್ ಎರಡು ಕೂಡ ಕ್ಲೋಸ್ ಆಗಿದ್ದಾವೆ. ನೆಕ್ಸ್ಟು ಫೇಸಿಂಗ್ ದ ಅಬ್ಸರ್ವರ್, ಫೇಸ್ ಮಾಡ್ತಿರ್ತಾನೆ, ಅಬ್ಸರ್ವರ್ನ ಫೇಸ್ ಮಾಡ್ತಾ ಇದ್ದಾನೆ, ಸ್ಟ್ರೇಟಾಗಿ ಅಬ್ಸರ್ವರ್ನ ಫೇಸ್ ಮಾಡ್ತಾ ಇದ್ದಾನೆ. ನೆಕ್ಸ್ಟು ಆರ್ಮ್ಸ್ ಬೈ ದ ಸೈಡ್ ಆಫ್ ದ ಬಾಡಿ. ಆರ್ಮ್ಸ್ ಏನಪ್ಪ ಅಂದರೆ ಅವನ ಕೈಗಳು ಬಾಡಿ ಸೈಡಲ್ಲಿ ಇರಬೇಕು. ಆರ್ಮ್ಸ್ ಬೈ ದ ಸೈಡ್ ಆಫ್ ದ ಬಾಡಿ ಆ್ಯಂಡ್ ಪಾಮ್ಸ್ ಫೇಸ್ ಫಾರ್ವರ್ಡ್. ಪಾಮ್ಸ್ ಏನಪ್ಪ ಅಂದರೆ ಈ ಕೈಗಿನ ಹಸ್ತಗಳು ಫಾರ್ವರ್ಡ್ ಇರಬೇಕು.
ಯಾರು ನೋಡ್ತಿರ್ತಾರೆ ಅವ್ರನ್ನ ನೋಡ್ತಿರ್ಬೇಕು ಪಾಮ್ಸು. ಈ ಪೊಸಿಷನಲ್ಲಿ ನಿಂತ್ಕೊಂಡ್ರೆ ಅದಕ್ಕೆ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಪೊಸಿಷನ್ ಅಂತ ಕರೀತಾರೆ. ನೆಕ್ಸ್ಟು ಅನಾಟಮಿಕಲ್ ಟರ್ಮ್ಸ್ ಅಂತ ಬರ್ತವೆ. ಅನಾಟಮಿಕಲ್ ಟರ್ಮ್ಸ್ ಅಂದರೆ ಏನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಅನಾಟಮಿಕಲ್ ಟರ್ಮ್ಸ್ ಅನಾಟಮಿಯಲ್ಲಿ ಲೈಫ್ ಟೈಮಲ್ಲಿ ಕೂಡ ಯೂಸ್ ಆಗ್ತವೆ. ಯಾವ ಚಾಪ್ಟ್ರಲ್ಲಿ ಹೋದ್ರೂ ಕೂಡ ಅನಾಟಮಿಕಲ್ ಟರ್ಮ್ಸ್ ಯೂಸ್ ಆಗ್ತವೆ. ಫಸ್ಟ್ ಅನಾಟಮಿಕಲ್ ಟರ್ಮ್ಸ್ ಯಾವುದಪ್ಪ ಅಂದರೆ ವೆಂಟ್ರಲ್ ಆರ್ ಆ್ಯಂಟೀರಿಯರ್. ವೆಂಟ್ರಲ್ ಆರ್ ಆ್ಯಂಟೀರಿಯರ್ ಅಂದರೆ ಏನಪ್ಪ ಅಂದರೆ ಆ್ಯಂಟೀರಿಯರ್ ಅಂದರೆ ಫ್ರಂಟು. ಆ್ಯಂಟೀರಿಯರ್ ಅಂದರೆ ಫ್ರಂಟು. ಇವಾಗ ಈ ಎದೆಯಲ್ಲಿ ಈ ಚೆಸ್ಟಲ್ಲಿ ಈ ಪ್ಲೇಸಲ್ಲಿ ಒಂದು ಬೋನ್ ಇದೆ, ಅದನ್ನು ಸ್ಟರ್ನಮ್ ಅಂತ ಕರೀತಾರೆ. ಈ ಸ್ಟರ್ನಮ್ ಲೊಕೇಶನ್ ಯಾವ ರೀತಿಯಾಗಿ ಹೇಳಬೇಕಪ್ಪ ಅಂದರೆ ನಾವು ದ ಸ್ಟರ್ನಮ್ ಈಸ್ ಆ್ಯಂಟೀರಿಯರ್ ಟು ಸ್ಪೈನಲ್ ಕಾರ್ಡ್ ಬ್ಯಾಕ್ ಸೈಡಲ್ಲಿ ಇರುತ್ತೆ. ಸ್ಪೈನಲ್ ಕಾರ್ಡು ಬ್ಯಾಕಲ್ಲಿರುತ್ತೆ. ಇವಾಗ ಸ್ಟರ್ನಮ್ ಈಸ್ ಆ್ಯಂಟೀರಿಯರ್ ಟು ಸ್ಪೈನಲ್ ಕಾರ್ಡ್. ಈ ರೀತಿಯಾಗಿ ಆ್ಯಂಟೀರಿಯರ್ ವರ್ಡನ್ನು ಯೂಸ್ ಮಾಡ್ತಾರೆ. ಆ್ಯಂಟೀರಿಯರ್ ಮೀನ್ಸ್ ಫ್ರಂಟಲ್ಲಿದೆ. ಸ್ಟರ್ನಮ್ಮು ಸ್ಪೈನಲ್ ಕಾರ್ಡಿನ ಫ್ರಂಟಲ್ಲಿದೆ. ಇದು ಆ್ಯಂಟೀರಿಯರ್ ಆಯಿತು. ನೆಕ್ಸ್ಟು ಸೆಕೆಂಡ್ ಒನ್ ಡಾರ್ಸಲ್ ಆರ್ ಪೋಸ್ಟೀರಿಯರ್. ಇದು ಡಿಫ್ರೆಂಟ್, ಅದರ ಅಪೋಸಿಟ್, ಆ್ಯಂಟೀರಿಯರ್ ಅಪೋಸಿಟ್. ಇದು ಆ್ಯಂಟೀರಿಯರ್. ಡಾರ್ಸಲ್ ಆರ್ ಪೋಸ್ಟೀರಿಯರ್ ಬ್ಯಾಕ್ ಸೈಡಲ್ಲಿದೆ ಅಂತ. ಇವಾಗ ಡಾರ್ಸಲ್ ಯಾವ ರೀತಿಯಾಗಿ ಹೇಳಬೇಕಪ್ಪ ಅಂದರೆ ದ ಸ್ಪೈನಲ್ ಕಾರ್ಡ್ ಈಸ್ ಡಾರ್ಸಲ್ ಟು ಸ್ಟರ್ನಮಿನ ಬ್ಯಾಕ್ ಸೈಡಲ್ಲಿದೆ. ಯಾವುದು? ಸ್ಪೈನಲ್ ಕಾರ್ಡು. ಇಲ್ಲ ಚೆಸ್ಟ್, ದ ಸ್ಪೈನಲ್ ಕಾರ್ಡ್ ಈಸ್ ಡಾರ್ಸಲ್ ಟು ಚೆಸ್ಟ್. ಈ ರೀತಿಯಾಗಿ ಕೂಡ ಹೇಳ್ಬೋದು. ನೆಕ್ಸ್ಟು ಆ್ಯಂಟೀರಿಯರ್ ಅಂದರೆ ಫ್ರಂಟಲ್ಲಿರೋದು. ಆ್ಯಂಟೀರಿಯರ್ ಅಂದರೆ ಫ್ರಂಟು. ನೆಕ್ಸ್ಟು ಡಾರ್ಸಲ್ ಅಂದರೆ ಬ್ಯಾಕ್ ಸೈಡಲ್ಲಿರೋದು. ಆ್ಯಂಟೀರಿಯರ್ ಅಂದರೆ ಫ್ರಂಟಲ್ಲಿರೋದು. ನೆಕ್ಸ್ಟು ಥರ್ಡ್ ಒನ್ ಯಾವುದಪ್ಪ ಅಂದರೆ ಕ್ರೇನಿಯಲ್. ಅಂದರೆ ಕ್ರೇನಿಯಲ್ ಆರ್ ಸೆಫಾಲಿಕ್ ಆರ್ ಸುಪೀರಿಯರ್ ಆರ್ ರಾಸ್ಟ್ರಲ್. ಕ್ರೇನಿಯಲ್ ಪೊಸಿಷನ್ ಯಾವ ರೀತಿಯಾಗಿ ಡಿಫೈನ್ ಮಾಡ್ತಾರೆ ಅಂದರೆ ಕ್ರೇನಿಯಲ್ ಸೆಫಾಲಿಕ್ ಆರ್ ಸುಪೀರಿಯರ್ ಎಲ್ಲಿದೆ ಅಂದರೆ ಅದು ಹೆಡ್ ಸೈಡಲ್ಲಿದೆ. ನಿಯರ್ ಟು ಹೆಡ್ ಸೈಡಲ್ಲಿದೆ ಅಂದರೆ ಈ ಪಾರ್ಟಲ್ಲಿ ಹೆಡ್ ಸೈಡಲ್ಲಿದೆ ಅಂದರೆ ಅದನ್ನು ಸೆಫಾಲಿಕ್ ಅಂತ ಕರೀತಾರೆ. ಸೆಫಾಲಿಕ್ ಆರ್ ಕ್ರೇನಿಯಲ್ಲು ಆರ್ ಸುಪೀರಿಯರು ಅಂತ ಕರೀತಾರೆ. ಇವಾಗ ಎಕ್ಸಾಂಪಲ್ ಯಾವ ರೀತಿ ಅಂದ್ರಪ್ಪ ಅಂದರೆ ದ ನೋಸ್ ಈಸ್ ಸುಪೀರಿಯರ್ ಟು ಲಿಪ್ಸ್. ಸುಪೀರಿಯರ್ ಮೇಲ್ಗಡೆ ಇದೆ. ಸುಪೀರಿಯರ್ ಮೀನ್ಸ್ ಮೇಲ್ಗಡೆ ಇದೆ. ನೋಸ್ ಮೇಲ್ಗಡೆ ಇದೆ, ಲಿಪ್ಸ್ಗಿಂತ ಮೇಲ್ಗಡೆ ಇದೆ. ನೆಕ್ಸ್ಟ್ ಫೋರ್ತ್ ಒನ್ ಇನ್ಫೀರಿಯರ್ ಆರ್ ಕಾರ್ಡಲ್ ಅಂತ. ಇನ್ಫೀರಿಯರ್ ಆರ್ ಕಾರ್ಡಲ್ ಅಂದರೆ ಏನಪ್ಪ ಅಂದರೆ ಸುಪೀರಿಯರ್ ಮತ್ತು ಇನ್ಫೀರಿಯರ್ ಅಪೋಸಿಟ್ ವರ್ಡು. ಇದು ಸುಪೀರಿಯರ್ ಹೆಡ್ ಮೇಲ್ಗಡೆ ಇದ್ದಂಗೆ ಆಯಿತು. ಇನ್ಫೀರಿಯರ್ ಅಂದರೆ ತೆಳಗಿರುತ್ತೆ. ಇನ್ಫೀರಿಯರ್ ತೆಳಗೆ. ಇವಾಗ ಫೂಟ್ಸ್ ಆರ್ ಇನ್ಫೀರಿಯರ್ ಟು ನೀಸ್ಗಿಂತ ತೆಳಗಿದ್ದಾವೆ. ಫೂಟು ತೆಳಗಿದ್ದಾವೆ, ಅದಕ್ಕೆ ಇನ್ಫೀರಿಯರ್. ಇಲ್ಲ ಲಿಪ್ಸ್ ಆರ್ ಇನ್ಫೀರಿಯರ್ ಟು ನೋಸ್ಗಿಂತ ಕೆಳಗಿದ್ದಾವೆ. ಯಾವ? ಲಿಪ್ಸು. ಇದು ಕೂಡ ಎಕ್ಸಾಂಪಲ್ ಈ ರೀತಿಯಾಗಿ ರಿಲೇಷನ್ಶಿಪ್ ಹೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಮೀಡಿಯಲ್. ಫಿಫ್ತ್ ಒನ್ ಬಂದುಬಿಟ್ಟು ಮೀಡಿಯಲ್ ಅಂದರೆ ಕ್ಲೋಸ್ ಟು ಮಿಡ್ ಲೈನ್ ಆಫ್ ದ ಬಾಡಿ. ಇವಾಗ ಮಿಡ್ ಲೈನ್, ಈ ಬಾಡಿ ಈ ರೀತಿಯಾಗಿದೆ. ಮಿಡ್ ಲೈನ್ ಎಲ್ಲಂದರೆ ಈ ಸ್ಟೇಟ್ ಮಿಡ್ ಲೈನ್ ಆಯಿತು. ಈ ಮಿಡ್ ಲೈನಿಗೆ ಕ್ಲೋಸ್ ಆಗಿದೆ ಅಂದರೆ ಅದನ್ನು ಮೀಡಿಯಲ್ ಅಂತ ಕರೀತಾರೆ. ಮೀಡಿಯಲ್ ಎಕ್ಸಾಂಪಲ್ ಐಸ್ ಆರ್ ಮೀಡಿಯಲ್ ಈ ರೀತಿಯಾಗಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಮೀಡಿಯಲ್ಲಿಗೆ ಅಂದರೆ ಮೀಡಿಯಲ್ ಚೆಸ್ಟ್ ಈಸ್ ಮೀಡಿಯಲ್.
ಮಿಡ್ಲೈನಿಗೆ ಕ್ಲೋಸ್ ಆಗಿದ್ದರೆ ಯಾವುದೇ ಒಂದು ಪಾರ್ಟು ಈ ಬಾಡಿನ ಕರೆಕ್ಟಾಗಿ ನಾವು ಡಿವೈಡ್ ಮಾಡಿದಾಗ ಆ ಮಿಡಲಿಂದ ಲಾಂಗ್ ಆ್ಯಕ್ಸಿಸಲ್ಲಿ ಡಿವೈಡ್ ಮಾಡಿದಾಗ ಈ ಲಾಂಗ್ ಆ್ಯಕ್ಸಿಸ್ಸಿಗೆ ಕ್ಲೋಸ್ ಆಗಿರೋ ಪಾರ್ಟಿಗೆ ನಾವೇನಪ್ಪ ಅಂದರೆ ಮೀಡಿಯಲ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಲ್ಯಾಟ್ರಲ್ ಅಂತ. ಲ್ಯಾಟ್ರಲ್ ಅಂದರೆ ಅವೇ ಫ್ರಮ್ ದ ಮಿಡ್ಲೈನ್ ಆಫ್ ದಿ ಬಾಡಿ. ಎಕ್ಸಾಂಪಲ್ ಅಂದರೆ ಇಯರ್ಸ್ ಆರ್ ಲ್ಯಾಟ್ರಲ್ ಟು ನೋಸ್. ಇಯರ್ಸ್ ಏನಪ್ಪ ಅಂದರೆ ಲ್ಯಾಟ್ರಲ್ ಸೈಡಿಗಿದ್ದಾವೆ, ಅವೇ ದೂರ ಆ ಮಿಡ್ಲೈನಿಂದ ದೂರ ಇದ್ದಾವೆ. ಐಸ್ ಆರ್ ಲ್ಯಾಟ್ರಲ್ ಟು ನೋಸ್, ಮೂಗಿಂತ ಇಯರ್ಸು ದೂರ ಇದ್ದಾವೆ. ನೆಕ್ಸ್ಟು ಪ್ರಾಕ್ಸಿಮಲ್ ಆ್ಯಂಡ್ ಡಿಸ್ಟಲ್. ನೆಕ್ಸ್ಟು ಲ್ಯಾಟ್ರಲ್ ಆಯಿತು 6th ಒನ್ನು. ನೆಕ್ಸ್ಟು 7th ಒನ್ನು ಪ್ರಾಕ್ಸಿಮಲ್ ಏನಂದರೆ ಎಕ್ಸಾಂಪಲ್ಲು ಪ್ರಾಕ್ಸಿಮಲ್ ಮತ್ತು ಡಿಸ್ಟಲನ್ನು ಯಾವ ರೀತಿಯಾಗಿ ಹೇಳ್ತಾರೆ ಅಂದರೆ, ಈಗ ಈ ಆರ್ಮ್ನ ಅಟ್ಯಾಚ್ಡ್ ಒರಿಜಿನ್ ಎಲ್ಲಿಂದ ಆಗಿದೆ, ಶೋಲ್ಡರಿಂದ ಆರ್ಮು ಒರಿಜಿನ್ ಆಗಿದೆ, ಇಲ್ಲಿಂದ ಒರಿಜಿನ್ ಆಯಿತು ಆರ್ಮು. ನೆಕ್ಸ್ಟು ಪ್ರಾಕ್ಸಿಮಲ್ ಮತ್ತು ಡಿಸ್ಟಲ್ ಯಾವ ರೀತಿಯಾಗಿ ಹೇಳ್ತಾರೆ ಅಂದರೆ, ಪ್ರಾಕ್ಸಿಮಲ್ ಅಂದರೆ ನಿಯರ್ ಟುವರ್ಡ್ಸ್ ಆ್ಯನ್ ಅಟ್ಯಾಚ್ಡ್ ಬೇಸ್. ಪ್ರಾಕ್ಸಿಮಲ್ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಪ್ರಾಕ್ಸಿಮಲ್ ಟುವರ್ಡ್ಸ್ ಆ್ಯನ್ ಅಟ್ಯಾಚ್ಡ್ ಬೇಸ್. ಆ ಒರಿಜಿನ್ ಎಲ್ಲಿಂದ ಆಯಿತು, ಎಲ್ಲಿಗೆ ಅಟ್ಯಾಚ್ ಆಗಿದೆ ಅಲ್ಲಿಗೆ ನಿಯರ್ ಆಗಿದೆ, ಟುವರ್ಡ್ಸ್ ದ ಅಟ್ಯಾಚ್ಡ್ ಬೇಸ್. ಈ ಶೋಲ್ಡರಿಗೆ ಅಟ್ಯಾಚ್ ಆಗಿರೋದು ಈ ಎಲ್ಬೋ ಈಸ್ ಪ್ರಾಕ್ಸಿಮಲ್ ಟು ಶೋಲ್ಡರ್, ಈ ರೀತಿಯಾಗಿ ಹೇಳ್ಬೋದು. ಇಲ್ಲ ನೆಕ್ಸ್ಟು ಡಿಸ್ಟಲ್ ಏನಪ್ಪ ಅಂದರೆ, ಡಿಸ್ಟಲ್ ಅಂದರೆ ಅವೇ ಫ್ರಮ್ ದ ಅಟ್ಯಾಚ್ಡ್ ಬೇಸ್, ಭಾಳ ದೂರ ಇದೆ, ಶೋಲ್ಡರಿಂದ ಭಾಳ ದೂರ ಇದೆ ಅಂದರೆ ಅಟ್ಯಾಚ್ಡ್ ಬೇಸ್. ಶೋಲ್ಡರ್ ಅಲ್ಲ, ಎಕ್ಸಾಂಪಲ್ ತಗೊಂಡಿರೋದು ಶೋಲ್ಡರ್. ಅಟ್ಯಾಚ್ಡ್ ಬೇಸ್ ಎಲ್ಲಿಂದ ಒರಿಜಿನ್ ಆಗಿದೆ ಅಲ್ಲಿಂದ ಭಾಳ ದೂರ ಇದೆ ಅಂದರೆ ಅದನ್ನು ಡಿಸ್ಟಲ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಈ ರಿಸ್ಟ್ ಇದೆಯಲ್ಲ, ರಿಸ್ಟ್ ಈಸ್ ಪ್ರಾಕ್ಸಿಮಲ್ ಟು ಫಿಂಗರ್ಸ್ಗಿಂತ ರಿಸ್ಟು ಪ್ರಾಕ್ಸಿಮಲ್ ಆಗಿದೆ, ಅದು ಜಲ್ದಿ ಪ್ರಾಕ್ಸಿಮಲ್ ಮೀನ್ಸ್ ಹತ್ತಿರ ಇದೆ, ಅಟ್ಯಾಚ್ಡ್ ಬೇಸ್ಗೆ ಹತ್ತಿರ ಇದೆ, ರಿಸ್ಟು ಹತ್ತಿರ ಇದೆ. ನೆಕ್ಸ್ಟು ಫಿಂಗರ್ಸ್ ಆರ್ ಡಿಸ್ಟಲ್ ಟು ರಿಸ್ಟ್. ಫಿಂಗರ್ಸು ರಿಸ್ಟಿಗೆ ಡಿಸ್ಟಲ್ ಆಗಿದೆ, ದೂರ ಇದ್ದಾವೆ. ಇದು ಪ್ರಾಕ್ಸಿಮಲ್ ಮತ್ತು ಡಿಸ್ಟಲ್ ಕೂಡ ಆಯಿತು. ನೆಕ್ಸ್ಟು ಪ್ರೋನ್ ಪೊಸಿಷನ್ ಏನಪ್ಪ, ಲೈಯಿಂಗ್ ಡೌನ್ ವಿತ್ ಫೇಸ್ ಪಾಯಿಂಟಿಂಗ್ ಡೌನ್ವರ್ಡ್ಸ್. ಮಖನ ತೆಳಗೆ ಮಾಡಿ ಮಕ್ಕಂಡ್ರೆ ಅದು ಏನಂತಾರೆ ಅಂದರೆ ಆ ಪೊಸಿಷನ್ನಿಗೆ ಪ್ರೋನ್ ಪೊಸಿಷನ್ ಅಂತ ಕರೀತಾರೆ. ನೆಕ್ಸ್ಟು ಸುಪೈನ್ ಪೊಸಿಷನ್ 10th ಒನ್ನು ಸುಪೈನ್ ಪೊಸಿಷನ್ ಲೈಯಿಂಗ್ ಡೌನ್ ವಿತ್ ಫೇಸ್ ಪಾಯಿಂಟಿಂಗ್ ಅಪ್ವರ್ಡ್ಸ್. ಕಾಯಿ ಕಡೆ ಮೇಲ್ಗಡೆ ಮಾಡಿ ಮಕ್ಕಂಡ್ರೆ ನಾರ್ಮಲಾಗಿ ಸುಪೈನ್ ಪೊಸಿಷನ್ಲೇ ಜಾಸ್ತಿ ಮಕ್ಕಳೋದು, ಅದನ್ನು ಸುಪೈನ್ ಪೊಸಿಷನ್ ಅಂತ ಕರೀತಾರೆ. ನೆಕ್ಸ್ಟು ಪಾಲ್ಮರ್ 11th ಒನ್ನು ಪಾಲ್ಮರ್ ಅಂದರೆ ಆ್ಯಂಟೀರಿಯರ್ ಆಸ್ಪೆಕ್ಟ್ ಆಫ್ ದ ಹ್ಯಾಂಡ್. ಆ್ಯಂಟೀರಿಯರ್ ಅಂತ ಏನಂತ ನಾನು ಮೊದಲೇ ಹೇಳಿದೆ, ಆ್ಯಂಟೀರಿಯರ್ ಅಂದರೆ ಫ್ರಂಟ್, ಆ್ಯಂಟೀರಿಯರ್ ಆಸ್ಪೆಕ್ಟ್ ಆಫ್ ದ ಹ್ಯಾಂಡಿನ ಫ್ರಂಟ್ ಪಾರ್ಟನ್ನು ಏನಂತಾರೆ ಅಂದರೆ ಪಾಲ್ಮರ್ ಅಂತ ಕರೀತಾರೆ. ಹ್ಯಾಂಡಿನ ಫ್ರಂಟ್ ಪಾರ್ಟ್, ಇದನ್ನು ಪಾಲ್ಮರ್ ಅಂತ ಕರೀತಾರೆ. ಪಾಲ್ಮರ್ ಅಂತ ಕರೀತಾರೆ. ನೆಕ್ಸ್ಟು ಪ್ಲ್ಯಾಂಟರ್. ನೆಕ್ಸ್ಟ್ ಬಂದುಬಿಟ್ಟು 12th ಒನ್ನು ಪ್ಲ್ಯಾಂಟರ್ ಏನಂದರೆ ಇನ್ಫೀರಿಯರ್ ಆಸ್ಪೆಕ್ಟ್ ಆಫ್ ದ ಫೂಟ್. ಇನ್ಫೀರಿಯರ್ ಅಂದರೆ ತೆಳಗೆ, ಫೂಟಿನ ತೆಳಗಿರೋ ಪಾರ್ಟಿಗೆ ಏನಂತಾರೆ ಅಂದರೆ ಪ್ಲ್ಯಾಂಟರ್ ಅಂತ ಕರೀತಾರೆ. ಪಾದದ ತೆಳಗಿರೋ ಪಾರ್ಟನ್ನು ಪ್ಲ್ಯಾಂಟರ್ ಅಂತ ಕರೀತಾರೆ. ಇಲ್ಲಿ ಇನ್ನೊಂದು ಪೊಸಿಷನ್ ಏನಪ್ಪ ಅಂದರೆ, ಇವಾಗ ಈ
ಆರೆಂಜ್ ಇದೆ. ಈ ಆರೆಂಜಲ್ಲಿ ಮೇಲ್ಗಡೆ ಇರೋ ಈ ಬಲ್ಬಿನ ಪೊಸಿಷನ್ ಹೇಳ್ರಪ್ಪ ಅಂದರೆ ಒಬ್ಬರು ಫ್ರಂಟಲ್ಲಿದೆ ಅಂತಾರೆ, ಒಬ್ಬರು ಸೆಂಟರಲ್ಲಿದೆ ಅಂತಾರೆ, ಒಬ್ಬರು ಅಪ್ಪರಲ್ಲಿದೆ ಅಂತಾರೆ, ಇನ್ನೊಬ್ಬರು ಸೈಡಿಂದ ನೋಡಿದವರು ಸೈಡಲ್ಲಿದೆ ಅಂತ ಈ ರೀತಿ ಕೂಡ ಹೇಳ್ಬೋದು. ಒಬ್ಬರು ಒಂದೊಂದು ಡಿಫ್ರೆಂಟ್ ಪೊಸಿಷನ್ನ ಹೇಳ್ತಾರೆ. ಇವಾಗ ನೆಕ್ಸ್ಟ್ ಈ ರೀತಿಯಾಗಿ ಸ್ಟ್ರಕ್ಚರ್ ಇದೆ ಅಂದರೆ ಅದ್ರ ಪೊಸಿಷನ್ನ ಯಾವ ರೀತಿಯಾಗಿ ಹೇಳಬೇಕು. ಒಬ್ಬರು ಅಪ್ಪರ್ ಪಾರ್ಟಲ್ಲಿದೆ, ಮೇಲ್ಗಡೆ ಇದೆ ಅಂತ ಈ ರೀತಿ ಕೂಡ ಹೇಳ್ತಾರೆ. ಇದಕ್ಕೆ ಈ ಕಾನ್ಸೆಪ್ಟ್ ಕೂಡ ಎನಾಟಮಿಲಿ ಬರುತ್ತೆ. ಇವಾಗ ಎಕ್ಸಾಂಪಲ್ಲು, ಇವಾಗ ಈ ಆರ್ಮ್ ಒಳಗೆ ಬೋನ್ಸ್ ಇರ್ತವೆ. ಈ ಆರ್ಮ್ ಒಳಗೆಲ್ಲ ಮಸಲ್ಸ್ ಒಳಗೆಲ್ಲ ಬೋನ್ಸ್ ಇರ್ತವೆ. ಬೋನ್ಸ್ ಮೇಲ್ಗಡೆ ಎಲ್ಲ ಈ ರೀತಿಯಾಗಿ ಮಸಲ್ಸ್ ಕವರ್ ಆಗಿದೆ. ಈ ಬೋನ್ ಏನಾಯ್ತಪ್ಪ ಅಂದರೆ ಸೀದಾ ಡೀಪ್ ಕರೆಕ್ಟ್ ಸೆಂಟ್ರಲ್ಲಿದೆ, ಮಸಲ್ಸ್ ಮೇಲ್ಗಡೆ ಕವರ್ ಮಾಡ್ಕೊಂಡಿದ್ದಾವೆ. ಅದೇ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಈ ಆರೆಂಜಿಂದ ಎಕ್ಸಾಂಪಲ್ ಆ ರೀತಿಯಾಗಿ ತಗೊಂಡಿರೋದು. ಇವಾಗ ಬೋನ್ಸು ಈ ಒಳಗಿದ್ದಾವೆ, ಇವೆಲ್ಲ ಹಿಂಗೆ ಕವರ್ ಆಗಿರೋದೆಲ್ಲ ಮಸಲ್ಲು. ಈ ರೀತಿಯಾಗಿ ಸ್ಟ್ರಕ್ಚರ್ ಇದ್ದರೆ ಅದನ್ನು ಯಾವ ರೀತಿಯಾಗಿ ಟರ್ಮ್ಸನ್ನು ಯೂಸ್ ಮಾಡಬೇಕಂತ. ಅಲ್ಲಿ ಟರ್ಮ್ಸ್ ಯಾವ ಬರ್ತಾವಪ್ಪ ಅಂದರೆ ಡೀಪ್ ಆ್ಯಂಡ್ ಸೂಪರ್ಫಿಷಿಯಲ್. ಡೀಪ್ ರೆಫರ್ಸ್ ಟು ಸ್ಟ್ರಕ್ಚರ್ಸ್ ಕ್ಲೋಸರ್ ಟು ದ ಇಂಟೀರಿಯರ್ ಸೆಂಟರ್ ಆಫ್ ದ ಬಾಡಿ. ಡೀಪ್ ಎದಕ್ಕೆ ರೆಫರ್ ಮಾಡುತ್ತಂದರೆ ಇಂಟೀರಿಯರ್ ಯಾವ ಸ್ಟ್ರಕ್ಚರ್ಸು ಇಂಟೀರಿಯರ್ ಸೆಂಟರ್ ಆಫ್ ದ ಬಾಡಿಗೆ ಕ್ಲೋಸ್ ಆಗಿದ್ದಾವೆ, ಅದನ್ನು ಡೀಪಾಗಿ ರೆಫರ್ ಮಾಡ್ತಾರೆ. ಈ ಬೋನಿಗೆ, ಈ ಸೆಂಟರ್ ಪಾರ್ಟಿಗೆ ಯಾವ ಸ್ಟ್ರಕ್ಚರ್ಸು ಕ್ಲೋಸ್ ಆಗಿದ್ದಾವೆ ಅದನ್ನು ಡೀಪ್ ಅಂತ ಹೇಳ್ತಾರೆ. ನೆಕ್ಸ್ಟು ಯಾವ ಸೆಂಟರ್ಸು ಎಕ್ಸ್ಟರ್ನಲ್ ಲೇಯರಿಗೆ, ಸ್ಕಿನ್ನಿನ ಎಕ್ಸ್ಟರ್ನಲ್ ಲೇಯರಿಗೆ ಯಾವ ಸ್ಟ್ರಕ್ಚರ್ಸು ಕ್ಲೋಸ್ ಆಗಿದ್ದಾವೆ ಅದನ್ನು ಸೂಪರ್ಫಿಷಿಯಲ್ ಅಂತ ಕರೀತಾರೆ. ಡೀಪ್ ಆ್ಯಂಡ್ ಸೂಪರ್ಫಿಷಿಯಲ್ ಅಂತ. ಈಗ ಡೀಪಿಗೆ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಬೋನ್ಸ್ ಇನ್ ಆ್ಯನ್ ಡೀಪಿಗೆ ಎಕ್ಸಾಂಪಲ್ ಬೋನ್ಸ್ ಇನ್ ಆ್ಯನ್ ಅಪೆಂಡೇಜ್ ಆರ್ ಲೊಕೇಟೆಡ್ ಡೀಪರ್ ದೆನ್ ದ ಮಸಲ್ಸ್ಗಿಂತನೂ ಕೂಡ ಡೀಪರ್ ಆಗಿದ್ದಾವೆ ಯಾವ ಬೋನ್ಸ್, ಅದಕ್ಕೇನಪ್ಪ ಅಂದರೆ ಅವು ಡೀಪ್. ನೆಕ್ಸ್ಟ್ ಸೂಪರ್ಫಿಷಿಯಲ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಸ್ಟ್ರಕ್ಚರ್ಸ್ ದ್ಯಾಟ್ ಆರ್ ಕ್ಲೋಸರ್ ಟು ದ ಎಕ್ಸ್ಟೀರಿಯರ್ ಸರ್ಫೇಸ್ ಆಫ್ ದ ಬಾಡಿ. ಹೊರಗಿರೋ ಸರ್ಫೇಸಿಗೆ ಯಾವ ಸ್ಟ್ರಕ್ಚರ್ಸು ಕ್ಲೋಸ್ ಆಗಿದ್ದಾವೆ ಅದನ್ನು ಏನಪ್ಪ ಅಂದರೆ ಸೂಪರ್ಫಿಷಿಯಲ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂದ್ರೆ ದ ಔಟರ್ ಲೇಯರ್ ಆಫ್ ದ ಸ್ಕಿನ್ ಆರ್ ಸೂಪರ್ಫಿಷಿಯಲ್ ಟು ಡೀಪರ್ ಲೇಯರ್ ಆಫ್ ದ ಸ್ಕಿನ್. ಎಕ್ಸಾಂಪಲ್ ಯಾವ ರೀತಿಯಾಗಿ ಹೇಳಬೇಕಪ್ಪ ಅಂದರೆ ಡೀಪ್ ಮತ್ತು ಸೂಪರ್ಫಿಷಿಯಲನ್ನು, ದ ಸ್ಕಿನ್ ಮೇಲ್ಗಡೆ ಇರೋ ಸ್ಕಿನ್, ದ ಸ್ಕಿನ್ ಈಸ್ ಸೂಪರ್ಫಿಷಿಯಲ್ ಟು ಬೋನಿಗೆ ಸ್ಕಿನ್ ಸೂಪರ್ಫಿಷಿಯಲ್ ಆಗಿದೆ. ನೆಕ್ಸ್ಟು ದ ಬೋನ್ಸ್ ಆರ್ ಡೀಪ್ ಟು ಸ್ಕಿನ್, ಬೋನು ಡೀಪ್ ಇದ್ದಾವೆ ಸ್ಕಿನ್ನಿಗೆ ಕಂಪೇರ್ ಮಾಡಿದೆ. ಈ ರೀತಿಯಾಗಿ ಡೀಪ್ ಮತ್ತು ಸೂಪರ್ಫಿಷಿಯಲ್ ಎರಡು ಟರ್ಮ್ಸನ್ನು ಯೂಸ್ ಮಾಡ್ತಾರೆ. ಡೀಪ್ ಮತ್ತು ಸೂಪರ್ಫಿಷಿಯಲ್ ಯಾವ ರೀತಿ ಹೇಳ್ತಾರೆ, ದ ಬೋನ್ ಈಸ್ ಡೀಪ್ ಟು ಸ್ಕಿನ್, ದ ಸ್ಕಿನ್ ಈಸ್ ಸೂಪರ್ಫಿಷಿಯಲ್ ಟು ಬೋನು. ನೆಕ್ಸ್ಟು ಕಾನ್ಸೆಪ್ಟ್ ಏನಪ್ಪ ಅಂದರೆ ಪ್ಲೇನ್ಸ್ ಆಫ್ ಸೆಕ್ಷನ್ಸ್ ಬರ್ತವೆ. ಪ್ಲೇನ್ಸ್ ಬಾಡಿನ ಯಾವ ರೀತಿ ಡಿವೈಡ್ ಮಾಡಿದಾಗ ಯಾವ್ಯಾವ ಸೆಕ್ಷನ್ಸ್ ಬರ್ತಾವಂತ. ಇದರಲ್ಲಿ ಫಸ್ಟ್ ಸೆಕ್ಷನ್ ಯಾವುದಪ್ಪ ಅಂದರೆ ಫಸ್ಟ್ ಸೆಕ್ಷನ್ನು ಸಜೈಟಲ್ ಸೆಕ್ಷನ್ ಅಂದರೆ ಏನು? ಸಜೈಟಲ್ ಸೆಕ್ಷನ್ ಅಂದರೆ ಏನಪ್ಪ ಅಂದರೆ ಸಜೈಟಲ್ ಸೆಕ್ಷನ್ ಇಟ್ ಸಪರೇಟ್ಸ್ ರೈಟ್ ಆ್ಯಂಡ್ ಲೆಫ್ಟ್ ಪಾರ್ಷನ್ಸ್ ಆಫ್ ದ ಬಾಡಿ. ಸಜೈಟಲ್ ಪ್ಲೇನ್ ಇಲ್ಲಿ ಶೋ ಆಗಿದೆ ಇಮೇಜಲ್ಲಿ. ರೈಟ್ ಮತ್ತು ಲೆಫ್ಟ್ ಆಗಿ ಬಾಡಿನ ಡಿವೈಡ್ ಮಾಡ್ತು. ಆ ಸೆಕ್ಷನಿಗೆ ಏನಂತ ಅಂದರೆ ಸಜೈಟಲ್ ಸೆಕ್ಷನ್ ಅಂತ ಕರೀತಾರೆ. ಸಜೈಟಲ್ ಸೆಕ್ಷನ್ ಅಂದರೆ ಲೆಫ್ಟ್ ಆ್ಯಂಡ್ ರೈಟ್ ಆಗಿ ಬಾಡಿನ ಡಿವೈಡ್ ಮಾಡೋದನ್ನು ಸಜೈಟಲ್ ಸೆಕ್ಷನ್ ಅಂತ ಕರೀತಾರೆ. ಆದರೆ ಯಾವ ರೀತಿಯಾಗಿ ಪ್ಯಾರಲಲ್ ಆಗಿ ಡಿವೈಡ್ ಮಾಡಬೇಕು, ಪ್ಯಾರಲಲ್ ಟು ಲಾಂಗ್ ಆ್ಯಕ್ಸಿಸ್. ಈ ಲಾಂಗ್ ಆ್ಯಕ್ಸಿಸ್ ಇದು ಲಾಂಗ್ ಆ್ಯಕ್ಸಿಸ್ಸಿಗೆ ಪ್ಯಾರಲಲ್ ಆಗಿರಬೇಕು ಡಿವೈಡ್ ಮಾಡಿರೋದು. ಈಗ ಡಿವೈಡ್ ಮಾಡಿರೋದು ಪ್ಯಾರಲಲ್ ಆಗಿದೆಯಲ್ಲ, ಇದು ಈ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ ಬಾಡಿನ, ಈ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ. ಇದು ಪ್ಯಾರಲಲ್ ಆಗಿದ್ದರೆ ಅದನ್ನು ಸಜೈಟಲ್ ಸೆಕ್ಷನ್ ಅಂತ ಕರೀತಾರೆ.
ಇವಾಗ ಸಜೈಟಲ್ ಸೆಕ್ಷನ್ಸಲ್ಲಿ ಮತ್ತೆ 3 ಇದ್ದಾವೆ. ಮಿಡ್ ಸಜೈಟಲ್ ಸೆಕ್ಷನ್, ಫಸ್ಟ್ ಮಿಡ್ ಸಜೈಟಲ್ ಸೆಕ್ಷನ್, ಫಸ್ಟ್ ಒನ್ ಮಿಡ್ ಸಜೈಟಲ್ ಸೆಕ್ಷನ್, ಸೆಕೆಂಡ್ ಒನ್ ಅ ಪ್ಯಾರಾ ಸಜೈಟಲ್ ಸೆಕ್ಷನ್, ಥರ್ಡ್ ಒನ್ ಕರೋನಲ್ ಆರ್ ಫ್ರಂಟಲ್ ಸೆಕ್ಷನ್. ಫಸ್ಟ್ ಮಿಡ್ ಸಜೈಟಲ್ ಸೆಕ್ಷನ್ ಅಂದರೆ ಏನಪ್ಪ ಅಂದರೆ, ಮಿಡ್ ಸಜೈಟಲ್ ಸೆಕ್ಷನ್ ಇಟ್ ಪಾಸಸ್ ಥ್ರೂ ದ ಮಿಡ್ ಲೈನ್ ಆ್ಯಂಡ್ ಡಿವೈಡ್ಸ್ ದ ಬಾಡಿ ಇಂಟು ರೈಟ್ ಆ್ಯಂಡ್ ಲೆಫ್ಟ್ ಹಾಲ್ಸ್. ಮಿಡ್ ಲೈನಿಂದ ಪಾಸ್ ಆಗುತ್ತೆ. ಯಾವುದಪ್ಪ ಅಂದರೆ ಮಿಡ್ ಸಜೈಟಲ್ ಸೆಕ್ಷನ್. ಮಿಡ್ ಸಜೈಟಲ್ ಸೆಕ್ಷನ್ ಮಿಡ್ ಸಜೈಟಲ್ ಸೆಕ್ಷನ್ನಾಗೆ ಯಾವ ರೀತಿ ಅಂದರೆ, ಮಿಡ್ ಲೈನ್ ಇವಾಗ ಬಾಡಿ ಇದೆ, ಇದು ಬಾಡಿ. ಮಿಡ್ ಸಜೈಟಲ್ ಸೆಕ್ಷನ್ ಯಾವ ರೀತಿಯಾಗಿರುತ್ತಪ್ಪ ಅಂದರೆ, ಮಿಡ್ ಸಜೈಟಲ್ ಸೆಕ್ಷನ್ ಇದು ಮಿಡ್ ಲೈನ್ ಯಾವುದಪ್ಪ ಅಂದರೆ ಈ ರೀತಿಯಾಗಿ ಮಿಡ್ ಲೈನ್ ಕರೆಕ್ಟು ಸೆಂಟರಲ್ಲಿ 2 ಈಕ್ವಲ್ ಹಾಲ್ಸನ್ನು ಮಾಡಿದೆ. ಇಲ್ಲೂ ಕೂಡ ಕರೆಕ್ಟು ಸೇಮ್ ಪಾರ್ಷನ್ಸ್ ಇರಬೇಕು, ಇಲ್ಲೂ ಕೂಡ ಸೇಮ್ ಆಗಿ ಕಟ್ ಮಾಡಿದರೆ ಅದನ್ನು ಮಿಡ್ ಸಜೈಟಲ್ ಸೆಕ್ಷನ್ ಅಂತ ಕರೀತಾರೆ. ಅದನ್ನು ಸಜೈಟಲ್ ಸೆಕ್ಷನಲ್ಲಿ ಫಸ್ಟಿಗೆ ಬಂದುಬಿಟ್ಟು ಮಿಡ್ ಸಜೈಟಲ್ ಸೆಕ್ಷನ್ಸ್ ಇಟ್ ಪಾಸಸ್ ಥ್ರೂ ದ ಮಿಡ್ ಲೈನ್ ಆ್ಯಂಡ್ ಡಿವೈಡ್ಸ್ ದ ಬಾಡಿ ಇಂಟು ರೈಟ್ ಆ್ಯಂಡ್ ಲೆಫ್ಟ್ ಹಾಲ್ಸ್. ರೈಟ್ ಆ್ಯಂಡ್ ಲೆಫ್ಟ್ ಆಗಿ ಕರೆಕ್ಟಾಗಿ ಡಿವೈಡ್ ಮಾಡುತ್ತೆ. ನೆಕ್ಸ್ಟು ಪ್ಯಾರಾ ಸಜೈಟಲ್ ಸೆಕ್ಷನ್, ಇದು ಕೂಡ ಈ ರೀತಿಯಾಗಿ ಕಟ್ ಮಾಡುತ್ತೆ ಬಾಡಿನ. ಲಾಂಗ್ ಆಕ್ಸಿಸ್ ಥರನೇ, ಸಜೈಟಲ್ ಸೆಕ್ಷನ್ ಥರನೇ, ಆದರೆ ಮಿಡ್ ಲೈನನ್ನು ಕರೆಕ್ಟ್ ಮಿಡ್ ಲೈನಲ್ಲಿ ಹೋಗಲ್ಲ. ಮಿಡ್ ಲೈನ್ ಬಿಟ್ಟು ಇದು ಫಸ್ಟಿಗೆ ಇರೋದು ಮಿಡ್ ಸಜೈಟಲ್ ಸೆಕ್ಷನ್. ಇವಾಗ ಪ್ಯಾರಾ ಸಜೈಟಲ್ ಸೆಕ್ಷನ್ ಅಂದರೆ ಮಿಡ್ ಲೈನ್ ಬಿಟ್ಟು ಇಲ್ಲಿ ಸೈಡಿಗೆ ಕಟ್ ಮಾಡಿದರೆ ಅದನ್ನು ಪ್ಯಾರಾ ಸಜೈಟಲ್ ಸೆಕ್ಷನ್ ಅಂತ ಕರೀತಾರೆ. ಪ್ಯಾರಾ ಸಜೈಟಲ್ ಸೆಕ್ಷನ್ ಅಂದರೆ ಮಿಡ್ ಲೈನ್ ಬಿಟ್ಟು ಸೈಡಿಗೆ ಕಟ್ ಮಾಡಿದರೆ ಪ್ಯಾರಲಲ್ ಟು ಲಾಂಗ್ ಆಕ್ಸಿಸ್ಸಿಗೆ ಕಟ್ ಮಾಡಿದರೆ ಅದನ್ನು ಪ್ಯಾರಾ ಸಜೈಟಲ್ ಸೆಕ್ಷನ್ ಅಂತ ಕರೀತಾರೆ. ಆದರೆ ಇಲ್ಲಿ ಈಕ್ವಲ್ ಆಗಿರಲ್ಲ ಪಾರ್ಟ್ಸು. ಇದು ಎಕ್ಸಾಂಪಲ್, ಇವಾಗ ಇಲ್ಲಿ ಕಟ್ ಮಾಡಿದ್ವಿ ನಾವು, ಈ ಸೈಡಿಗೆ ಕಟ್ ಮಾಡಿದ್ವಿ ಅಂದರೆ ಇಲ್ಲಿ ಸ್ವಲ್ಪ ಪಾರ್ಟ್ ಕಟ್ ಆಯಿತು, ಇಲ್ಲಿ ಜಾಸ್ತಿ ಪಾರ್ಟ್ ಆಯಿತು. ಅನ್ಈಕ್ವಲ್ ಪಾರ್ಟ್ಸು ಪ್ಯಾರಾ ಸಜೈಟಲ್ ಸೆಕ್ಷನಲ್ಲಿ ಅನ್ಈಕ್ವಲ್ ಪಾರ್ಟ್ಸ್ ಇರ್ತವೆ. ನೆಕ್ಸ್ಟು ಥರ್ಡ್ ಒನ್ ಕೊರೋನಲ್ ಆರ್ ಫ್ರಂಟಲ್ ಸೆಕ್ಷನ್ ಸಪ್ರೇಟ್ಸ್ ಆ್ಯಂಟೀರಿಯರ್ ಆ್ಯಂಡ್ ಪೋಸ್ಟೀರಿಯರ್ ಪಾರ್ಷನ್ಸ್ ಆಫ್ ದ ಬಾಡಿ. ಕೊರೋನಲ್ ಆರ್ ಫ್ರಂಟಲ್ ಸೆಕ್ಷನ್ ಅಂದರೆ ಈ ರೀತಿಯಾಗಿ ಬಾಡಿನ ಫ್ರಂಟಿಗೆ ಈ ರೀತಿಯಾಗಿ ಫ್ರಂಟ್ ಮುಖಾಂತರ ಕಟ್ ಮಾಡೋದು ಬಾಡಿನ. ಇಲ್ಲಿ ಬಾಡಿ ಇದೆ ಅಂದರೆ ಈ ರೀತಿಯಾಗಿ ಫ್ರಂಟಿಗೆ ಈ ರೀತಿ ಕಟ್ ಮಾಡೋದು. ಈ ರೀತಿಯಾಗಿ ಒಂದು ಬ್ಲೇಡಿಂದ ಹಿಂಗೆ ಕೆಳಗಿಂದ ಹಿಂಗೆ ಕಟ್ ಮಾಡಿದರೆ ಅದನ್ನು ಕೊರೋನಲ್ ಆರ್ ಫ್ರಂಟಾಲ್ ಸೆಕ್ಷನ್ ಅಂತ ಕರೀತಾರೆ. ಆದರೆ ಇಲ್ಲಿ ಬೇರೆ ಎಕ್ಸಾಂಪಲ್ ಇರೋದು ನಾನು ತೋರಿಸಿರೋದು ಯಾವ ರೀತಿಯಾಗಿ ಕಟ್ ಮಾಡ್ತಾರಂತ. ನೆಕ್ಸ್ಟು ಫೋರ್ತ್ ಒನ್ನು, ನೆಕ್ಸ್ಟ್ ಪ್ಲೇನ್ ಟ್ರಾನ್ಸ್ವರ್ಸ್ ಆರ್ ಹಾರಿಜೆಂಟಲ್ ಸೆಕ್ಷನ್ ಏನಪ್ಪ ಅಂದರೆ ಇದು ಪರ್ಪೆಂಡಿಕ್ಯುಲರ್ ಟು ಲಾಂಗ್ ಆಕ್ಸಿಸ್. ಇಟ್ ಸಪರೇಟ್ ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್ ಪಾರ್ಷನ್ಸ್ ಆಫ್ ದ ಬಾಡಿ. ಟ್ರಾನ್ಸ್ವರ್ಸ್ ಸೆಕ್ಷನ್ ಯಾವ ರೀತಿಯಾಗಿರುತ್ತಪ್ಪ ಅಂದರೆ ಟ್ರಾನ್ಸ್ವರ್ಸ್ ಸೆಕ್ಷನ್ ಇದು ಮಿಡ್ ಲೈನ್, ಇದು ಲಾಂಗ್ ಆಕ್ಸಿಸ್ ಇದು ಲಾಂಗ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಪರ್ಪೆಂಡಿಕ್ಯುಲರ್ ಅಂದರೆ 90 ಡಿಗ್ರಿ ಆ್ಯಂಗಲಲ್ಲಿ ಕಟ್ ಮಾಡೋದು. ಈ ರೀತಿಯಾಗಿ ಕಟ್ ಮಾಡಿದರೆ ಬಾಡಿನ ಅದು ಟ್ರಾನ್ಸ್ವರ್ಸ್ ಸೆಕ್ಷನ್ ಆಗಿರುತ್ತೆ. ಇದು ಟ್ರಾನ್ಸ್ವರ್ಸ್ ಸೆಕ್ಷನ್ ಕಟ್ ಮಾಡಿದಾಗ ಇದು ಮೇಲ್ಗಡೆ ಇರೋದು ಸುಪೀರಿಯರ್ ಪಾರ್ಷನ್ನು, ಕೆಳಗಿರೋದು ಇನ್ಫೀರಿಯರ್. ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್ ಪಾರ್ಷನ್ಸ್ ಆಗಿ ಬಾಡಿನ ಡಿವೈಡ್ ಮಾಡುತ್ತೆ ಟ್ರಾನ್ಸ್ವರ್ಸ್ ಸೆಕ್ಷನ್. ಇದು ಫಸ್ಟ್ ಚಾಪ್ಟರಲ್ಲಿ ಫಸ್ಟ್ ಸಿಲೆಬಸ್ಲಿ ಅನಾಟಮಿ ಫಸ್ಟ್ ಸೆಮ್ BSc ನರ್ಸಿಂಗ್ ಫಸ್ಟ್ ಸೆಮ್ಮಲ್ಲಿ ಅನಾಟಮಿ ಸಬ್ಜೆಕ್ಟಲ್ಲಿ ಫಸ್ಟ್ ಕಾನ್ಸೆಪ್ಟನ್ನು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ.